ಸಮಾರಂಭದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಹಿರಿಯ ಪೂಜ್ಯರ ಪವಿತ್ರವಾಗಿರ್ತಕ್ಕಂಥ ಪಾದಗಳಿಗೆ ನಮಸ್ಕಾರ. ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಅನಂತ ಶರಣುಗಳನ್ನು ಸಲ್ಲಿಸುತ್ತಾ, ಕಳೆದ 4 ದಶಕಗಳ ತಪಸ್ಸಿನ ಪ್ರತಿಫಲವಾಗಿ ಬಹಳ ಸಣ್ಣ ವಯಸ್ಸಿನೊಳಗೆ, ಬಹುಶಃ ನಮ್ಮ ಕಲಬುರಗಿ ಜಿಲ್ಲಾ ಕನ್ನಡ ಸಾರಸ್ವತ ಲೋಕದೊಳಗೆ ಸಣ್ಣ ವಯಸ್ಸಿನೊಳಗೆ ಕಲಬುರಗಿ ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಸ್ಥಾನ ವಹಿಸಿರ್ತಕ್ಕಂಥವ್ರು ಮುಡಿಬಿಗೊಂಡರು. ಯಾಕಂತಂದ್ರೆ ಬಹಳಷ್ಟು ಜನರು ಸಮ್ಮೇಳನದ ಸರ್ವಾಧ್ಯಕ್ಷರು ಅಂತಂದ್ರೆ ವಯಸ್ಸಿನೊಳಗೆ ಹಿರಿಯರು ಇರ್ಬೇಕೆನ್ನುವ ಮಾತುಗಳನ್ನ ಆಡ್ತಕ್ಕಂಥದನ್ನ ಕೇಳಿದ್ದೀವಿ. ನಾನು ಅನ್ಕೊಂಡಿದ್ದು ಒಂದು ವಿಷಯ ಏನಂತಂದ್ರೆ, ಸಮ್ಮೇಳನದ ಸರ್ವಾಧ್ಯಕ್ಷ ಸ್ಥಾನ ವಹಿಸಬೇಕಾದ್ರೆ ವಯಸ್ಸಿನ ವಯೋಮಾನ ಬೇಕಾಗಿಲ್ಲ. ಆ ಸಾಧನೆ ಅನ್ನೋದಿದೆಯಲ್ಲ, ಆ ಸಾಹಿತ್ಯ ಲೋಕಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇದೆಯಲ್ಲ, ಆ ಕೊಡುಗೆಯನ್ನ ಪರಿಗಣಿಸಿ ಸಮ್ಮೇಳನ ಸರ್ವಾಧ್ಯಕ್ಷ ಸ್ಥಾನ ಅಲಂಕರಿಸಬೇಕೆನ್ನುವ ಉದ್ದೇಶನ ಇಟ್ಟುಕೊಂಡು ಇವತ್ತ ಮುಡಿಬಿಗೊಂಡರು ಸಮ್ಮೇಳನದ ಸರ್ವಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಹೃದಯ ತುಂಬಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಮುಡಿಬಿಗೊಂಡರು ಸರ್ ಅವರು ಈಗಾಗಲೇ ಅವ್ರು ಹೇಳಿದ ಹಾಗೆ ಬಹಳ ತಪಸ್ಸಿನ ಬದುಕನ್ನ ಕಟ್ಟಿಕೊಂಡಿರ್ತಕ್ಕಂಥವ್ರು. ಅವ್ರು ಹೇಳಿದ್ರು, ತಪಸ್ಸು ಅಂತಂದ್ರೆ ಅದು ಕಷ್ಟದ ದಿನಗಳು ಅನ್ನೋ ಮಾತನ್ನ, ಬಹಳ ಕಷ್ಟದಾಯಕ ಅನೇಕ ಸಮಸ್ಯೆಗಳು, ಅನೇಕ ಸವಾಲುಗಳನ್ನ ಎದುರಿಸಿ ಬದುಕನ್ನ ಕಟ್ಟಿಕೊಂಡಿರ್ತಕ್ಕಂಥವ್ರು ಮುಡಿಬಿಗೊಂಡರು ಸರ್ ಅವರು. ಸಾಹಿತಿಗಳಾಗಿ, ಸಂಶೋಧಕರಾಗಿ, ಬರಹಗಾರರಾಗಿ, ಪತ್ರಕರ್ತರಾಗಿ, ಹೀಗೆ ಅನೇಕ ಪ್ರಮುಖ ಸ್ಥಾನಗಳನ್ನ ಅಲಂಕರಿಸಿಕೊಂಡು ಈ ಸಮಾಜವನ್ನ ಒಂದು ಹೊಸ ದಿಕ್ಕಿನ ಕಡೆ ತೆಗೆದುಕೊಂಡು ಹೋಗ್ಬೇಕೆನ್ನುವ ಒಂದು ಹೊಸ ಆಶಯದೊಂದಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ಮುಡಿಬಿಗೊಂಡರು ಸರ್ ಅವರು. ಇವತ್ತು ವಿಶೇಷವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ನಮ್ಮೆಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರಿಲ್ಲಿರುವ ಕಾರಣಕ್ಕಾಗಿ ನಾವೆಲ್ಲ ಮಾತನಾಡ್ತಕ್ಕಂಥ ಸಂದರ್ಭದೊಳಗೆ ಈ ಬಾರಿ ಸಮ್ಮೇಳನದ ಸರ್ವಾಧ್ಯಕ್ಷನಾಗಿ ಒಬ್ಬ ಸಂಶೋಧನಾ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳನ್ನೇ ಈ ಸಮ್ಮೇಳನದ ಸರ್ವಾಧ್ಯಕ್ಷನಾಗಿ ಆಯ್ಕೆ ಮಾಡಿ ಅನ್ನುವ ಎಲ್ಲರ ಒಮ್ಮತದ ಅಭಿಪ್ರಾಯದಂತೆ ಇವತ್ತು ಮುಡಿಬಿಗೊಂಡರು ಸರ್ನ ನಾವು ಬಹಳ ಪ್ರೀತಿಪೂರ್ವಕವಾಗಿ, ಅಷ್ಟೇ ಅಭಿಮಾನಪೂರ್ವಕವಾಗಿ ಅವರನ್ನ ಅಧ್ಯಕ್ಷರಾಗಿ ಮಾಡಿದ್ದು ಅಂತಕ್ಕಂಥ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂತಂದ್ರೆ ಇವತ್ತು ಮುಡಿಬಿಗೊಂಡರು ಸರ್ ಇರ್ಬೋದು, ತರ್ನಾಳಿ ಸರ್ ಇರ್ಬೋದು, ಅನೇಕ ಜನ ಇವತ್ತು ನಮ್ಮ ಸಮ್ಮುಖದೊಳಗಿದ್ದಾರೆ, ನಮ್ಮನ್ನ ಬೆಳೆಸಿರ್ತಕ್ಕಂಥವ್ರು. ಇವತ್ತು ಕನ್ನಡದ ರಥವನ್ನ ಇವತ್ತು ಎಳಿತಾ ಇದ್ದೀವಿ ಅಂತಂದ್ರೆ ಇಲ್ಲಿ ಬಹುತೇಕರು ನಮಗೊಂದು ಒಳ್ಳೆ ಅವಕಾಶವನ್ನ ಕೊಟ್ಟಿದ್ದಾರೆ. ಇವತ್ತು ಕೊಟ್ಟಿರ್ತಕ್ಕಂಥ ಅವಕಾಶವನ್ನ ಬಹಳ ಸಮರ್ಪಕವಾಗಿ ಬಳಸಿಕೊಂಡು ಈ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಒಳ್ಳೆ ವಾತಾವರಣವನ್ನು ನಾವು ಮೂಡಿಸ್ತಾ ಇದೀವಿ. ಬಹುಶಃ ನಮಗೂ ಕೂಡ ಅನೇಕ ಜನ ಟೀಕೆಗಳು ಬರ್ತವೆ, ಅನೇಕ ಜನ ಟೀಕಾಕಾರಿದ್ದಾರೆ. ಬಹುಶಃ ಯಾರು ಒಳ್ಳೆ ಕೆಲಸ ಮಾಡ್ತಾರಲ್ಲ ಅಂತವ್ರಿಗೆ ಅನೇಕ ಜನ ವಿರೋಧಿಗಳೇ ಜಾಸ್ತಿ ಇರ್ತಕ್ಕಂಥ ಈ ಸಂದರ್ಭದೊಳಗೆ ಕನ್ನಡ ಸಾಹಿತ್ಯ ಪರಿಷತ್ತಿನೊಳಗೆ ಬಹಳ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಕಳೆದ 4 ವರ್ಷದ ಅವಧಿ ಒಳಗೆ 12 ವಿಶೇಷ ಸಮ್ಮೇಳನಗಳನ್ನ ಮಾಡಿದ್ದು ಬಂಧುಗಳೇ. ಇದು ಇಡೀ ಕರ್ನಾಟಕದೊಳಗೆ ಯಾವುದೇ ಜಿಲ್ಲಾ ಘಟಕ ಮಾಡಿಲ್ಲ. ಬಹುಶಃ ಮೈಪಾಲ್ ರೆಡ್ಡಿ ಮುನ್ನೂರಣ್ಣವರು ಇಲ್ಲಿ ಇದ್ದಾರೆ, ನಮ್ಮ ತರ್ನಾಳಿ ಸರ್, ಅನೇಕ ಜನ ಇಲ್ಲಿ ಪದಾಧಿಕಾರಿಗಳು ಇಲ್ಲಿರುವ ಕಾರಣಕ್ಕಾಗಿ ಈ ಮಾತನ್ನ ಹೇಳ್ತಾ ಇದ್ದೀವಿ. ಇವತ್ತು ರಂಗ ಸಾಹಿತ್ಯ ಸಮ್ಮೇಳನ ಇರ್ಬೋದು, ದೃಶ್ಯಕಲಾ ಸಾಹಿತ್ಯ ಸಮ್ಮೇಳನ ಇರ್ಬೋದು, ವಚನ ಸಾಹಿತ್ಯ, ತತ್ವಪದ, ದಲಿತ ಸಾಹಿತ್ಯ, ಹೀಗೆ ಎಲ್ಲ ಪ್ರಕಾರದ ಸಾಹಿತ್ಯ ಸಮ್ಮೇಳನಗಳನ್ನ ಮಾಡೋದ್ರ ಮೂಲಕ ಎಲ್ಲ ಪ್ರಕಾರದ ಸಾಹಿತ್ಯಗಳನ್ನ ಮುಖ್ಯ ವೇದಿಕೆ ತರ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಈ ಕಲಬುರಗಿ ಜಿಲ್ಲೆ ಅಂತಂದ್ರೆ ಇದು ಪ್ರತಿಭಾವಂತರ ನಾಡು, ಇದು ಪ್ರತಿಭಾವಂತರ ಬೀಡು ಅಂತ ನಾವು ಕರಿತೀವಿ. ಅಂತ ಪ್ರತಿಭಾವಂತರು ಇರ್ತಕ್ಕಂಥ ಈ ನೆಲದೊಳಗೆ ಈ ನೆಲದ ಪರಂಪರೆಯನ್ನ, ಈ ನೆಲದ ಸಂಸ್ಕೃತಿಯನ್ನ ಹೊಸ ಪೀಳಿಗೆಗೆ ಮುಟ್ಟಿಸ್ತಕ್ಕಂಥ ಕೆಲಸ, ಇಂಥ ಅನೇಕ ಸಾಂದರ್ಭಿಕ ಸಂದರ್ಭಗಳನ್ನ ಬಳಸಿಕೊಂಡು ಕೆಲಸವನ್ನ ಮಾಡ್ತಾ ಇದ್ದೀವಿ. ಆ ಮೂಲಕ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಒಂದು ಹೊಸ ದಿಕ್ಕಿನ ಕಡೆ ತೆಗೆದುಕೊಂಡು ಹೋಗೋದ್ರ ಮೂಲಕ ಈ ಪರಿಷತ್ತನ್ನ ನಿಜವಾದ ರೀತಿಯೊಳಗೆ ನಮ್ಮದು ಎನ್ನುವ ಭಾವನೆ ಮೂಡಬೇಕೆನ್ನುವ ನಿಟ್ಟಿನೊಳಗೆ ಈ ಕಲಬುರಗಿ ಜಿಲ್ಲೆ ಎಲ್ಲರ ಒಳಗೊಂಡಂತೆ ಕನ್ನಡ ಸಾಹಿತ್ಯ ಪರಿಷತ್ತು ಬಹಳ ಗಟ್ಟಿಯಾಗಿ ನಾವು ಕಟ್ಟಿದ್ದೀವಿ ಎನ್ನುವ ಭಾವನೆ ನಮ್ಮದಾಗಿದೆ ಅಂತಕ್ಕಂಥ ಮಾತು ಕೂಡ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಇವತ್ತು ಅನೇಕ ಜನ ತಮ್ಮದೇ ಆದ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇವತ್ತು ಅನೇಕ ಜನ ಪ್ರತಿಭಾವಂತ ಸಾಹಿತಿಗಳು ಇಲ್ಲಿದ್ದಾರೆ. ಇವತ್ತು ಮುಡಿಬಿಗೊಂಡರು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತಂದ್ರೆ ಅವರು ಒಬ್ಬರೇ ಸಮರ್ಥರಾದಾರಂತ ಅಲ್ಲ. ಇಲ್ಲಿ ಅನೇಕ ಜನ ಜಿಲ್ಲಾ ಮಟ್ಟದ ಸಮ್ಮೇಳನದ ಸರ್ವಾಧ್ಯಕ್ಷ ಆಗ್ತಕ್ಕಂಥ ಅರ್ಹತೆ, ಯೋಗ್ಯತೆ ಇರ್ತಕ್ಕಂಥ ಅನೇಕ ಜನರು ಇದ್ದಾರೆ. ಆದ್ರೆ ಬಹುಶಃ ಎಲ್ಲರ ಪ್ರಾತಿನಿಧಿಕವಾಗಿ ವರ್ಷಕ್ಕೆ ಒಬ್ಬರನ್ನೇ ಸಮ್ಮೇಳನದ ಸರ್ವಾಧ್ಯಕ್ಷ ಸ್ಥಾನ ಕೊಡಬೇಕೆನ್ನುವ ಒಂದು ಸಂಪ್ರದಾಯ ಇರುವ ಕಾರಣಕ್ಕಾಗಿ ಈ ವರ್ಷ ಇವತ್ತು ಮುಡಿಬಿಗೊಂಡರನ್ನ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇಂಥ ಅನೇಕ ಜನ ಲೇಖಕರು ಈ ಬರ್ತಕ್ಕಂಥ ದಿವಸಗಳಿಗೆ ಎಲ್ಲ ಜನರಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ವೇದಿಕೆ ಕೊಡ್ತಕ್ಕಂಥ ಕೆಲಸ ಪರಿಷತ್ತು ಮಾಡಿದೆ. ಇವತ್ತು ಬಹುಶಃ ಕರ್ನಾಟಕದ ಯಾವ ಜಿಲ್ಲಾ ಘಟಕ ಕೂಡ ಕಳೆದ 4 ವರ್ಷದ ಅವಧಿಯೊಳಗೆ 5 ಜಿಲ್ಲಾ ಸಮ್ಮೇಳನ ಮಾಡಿರ್ತಕ್ಕಂಥ ಉದಾಹರಣೆ ಇಲ್ಲ. ಇವತ್ತಿಗೂ ಕೂಡ ಕೆಲ ಜಿಲ್ಲೆಗಳಲ್ಲಿ 2-3 ಸಮ್ಮೇಳನಗಳ ಮಾತ್ರ ಮಾಡಿದ್ದಾರೆ. ಇವತ್ತು 5ರ ಸಮ್ಮೇಳನ ಈ ಕಲಬುರಗಿಗಳಿಗೆ ಮಾಡ್ತಾ ಇದ್ದೀವಿ. ಇವತ್ತು ಬರ್ತಕ್ಕಂಥ ದಿವಸಗಳಿಗೆ ಇನ್ನೂ 1 ವರ್ಷ ಅವಧಿ ಇದೆ. ಆ 1 ವರ್ಷದ ಅವಧಿಯೊಳಗೆ ಮತ್ತೆ ಇನ್ನೊಂದು ಜಿಲ್ಲಾ ಮಟ್ಟದ ಸಮ್ಮೇಳನ ನಾವು ಖಂಡಿತವಾಗಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿಕೆ ನಾನು ಇಚ್ಛೆ ಪಡ್ತೇನೆ. ಅದರ ಜೊತೆಗೂ ಕೂಡ ಇನ್ನು ಅನೇಕ ವಿಶೇಷ ಸಮ್ಮೇಳನಗಳನ್ನು ಮಾಡ್ತಕ್ಕಂಥ ಉತ್ಸಾಹದೊಳಗೆ ನಾವೆಲ್ಲ ಇದ್ದೀವಿ. ನಮ್ಮ ಉತ್ಸಾಹಕ್ಕೆ ನೀವೆಲ್ಲರೂ ಕೂಡ ಬೆಂಬಲವಾಗಿ, ಬೆನ್ನೆಲುಬಾಗಿ ತಾವೆಲ್ಲರೂ ಇರಬೇಕಂತಕ್ಕಂಥ ಬಹಳ ಕಳಕಳಿ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡಿ ಇವತ್ತು ಶ್ರೀರಾಮಕ್ಕೆ ಬರ್ಲಿಕ್ಕೆ ಬಹಳ ಖುಷಿ ಆಗ್ತದೆ. ಯಾಕಂತಂದ್ರೆ ಶ್ರೀರಾಮನ ಸಾಹಿತ್ಯಗಳು ಅಂತಂದ್ರೆ ಈ ಕನ್ನಡ ಸಾರಸ್ವತ ಲೋಕಕ್ಕೆ ಬಹಳ ವಿಶೇಷವಾದ ಕೊಡುಗೆ ಕೊಟ್ಟಿರ್ತಕ್ಕಂಥವ್ರು ತಾವುಗಳಾಗಿರೋದ್ರಿಂದ
ಆಗಿರೋದ್ರಿಂದ ನಿಮ್ಮ ಸಮ್ಮುಖದೊಳಗೆ ಮಾತನಾಡ್ತಕ್ಕಂಥದ್ದು, ನಿಮ್ ಜೊತೆ ಕೂಡ್ತಕ್ಕಂಥ ಒಂದು ಒಳ್ಳೆ ಅವಕಾಶ ಇದೆಯಲ್ಲ, ಇದು ಬಹುಶಃ ನನ್ನ ಬದುಕಿನ ಬಹಳ ಸೌಭಾಗ್ಯದ ಸಂಗತಿ ಸನ್ನಿವೇಶ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕಂತಂದ್ರೆ ಸೇಡಂ ನೆಲವೇ ಅಂತಂದ್ರೆ ಅದು ದೊಡ್ಡ ಪ್ರೇರಣೆ ಕೊಡ್ತಕ್ಕಂಥ ನೆಲ. ಇದು ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ನಾಡಿಗೆ ಬಹಳ ದೊಡ್ಡ ಪ್ರೇರಣೆ ಕೊಡ್ತಾ ಬರ್ತಿರ್ತಕ್ಕಂಥ ನೆಲ ಅದು ಸೇಡಂ ನೆಲ ಆಗಿರೋದ್ರಿಂದ ಈ ಸೇಡಂ ನೆಲಕ್ಕೆ ಆಗಾಗ ಒಂದು ಒಳ್ಳೆ ಅವಕಾಶಗಳನ್ನ ಸದಾಕಾಲ ಕೊಡ್ತಕ್ಕಂಥ ಕೆಲಸ ನಮ್ಮ ಅವಧಿಗಳಿಗೆ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಏನು ಇದೇ 16-17ನೇ ತಾರೀಕಿನಂದು ನಡೀತಿರ್ತಕ್ಕಂಥ ಕಲಬುರಗಿ ಜಿಲ್ಲಾ 22ನೇ ಕನ್ನಡ ಸಾಹಿತ್ಯ ಸಮ್ಮೇಳನದೊಳಗೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಆ ಸಮ್ಮೇಳನಕ್ಕೆ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಮೆರುಗು ತಂದುಕೊಡ್ತಕ್ಕಂಥ ಕೆಲಸ ಇವತ್ತು ನಿಮ್ಮಿಂದ ಆಗ್ಲಿ ಅನ್ನುವ ಕಳಕಳಿ ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡಿ ಇಂಥ ಒಂದು ಅದ್ಭುತವಾದ ಕಾರ್ಯಕ್ಕೆ ನಮ್ಮನ್ನು ಬರಮಾಡಿಕೊಂಡು ಒಂದು ಒಳ್ಳೆ ಒಂದು ವಿಶೇಷವಾಗಿರ್ತಕ್ಕಂಥ ಆತಿಥ್ಯ ಸತ್ಕಾರವನ್ನ ನೀಡಿರ್ತಕ್ಕಂಥ ಮುಡ್ಬಿ ಗುಂಡೇರ ಸರ್ ಅವರೆಲ್ಲ ಬಳಗಕ್ಕೆ, ಕುಟುಂಬ ವರ್ಗಕ್ಕೆ ನಾನು ವಿಶೇಷವಾಗಿರ್ತಕ್ಕಂಥ ಕೃತಜ್ಞತೆ ನಾನು ಸಲ್ಲಿಸ್ತೇನೆ. ಯಾಕಂತಂದ್ರೆ ಮುಡ್ಬಿ ಗುಂಡೇರ ಸರ್ ಅವರು ಸದಾಕಾಲ ನಾವೆಲ್ಲ ಸಾಮಾಜಿಕ ಜಾಲತಾಣಗಳ ಮೂಲಕ ನೋಡ್ತೀವಿ, ಈ ಕಲಬುರಗಿ ಜಿಲ್ಲೆ ಇರ್ತಕ್ಕಂಥ ಅನೇಕ ವಿಶೇಷವಾಗಿರ್ತಕ್ಕಂಥ ಸಂಗತಿ ಸನ್ನಿವೇಶಗಳನ್ನ ಮುಂದಿನ ಪೀಳಿಗೆಗೆ ಬಳುವಳಿಯಾಗಿ ಕೊಡಬೇಕೆನ್ನುವ ಒಂದು ಏಕೈಕ ಉದ್ದೇಶದಿಂದ ನಿರಂತರವಾಗಿ ಆ ಸಂಶೋಧನಾ ಕ್ಷೇತ್ರದೊಳಗೆ ನಿರಂತರವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಮುಡಿಬಿ ಗುಂಡೇರ ಸರ್ ಕೆಲಸ ಹೀಗೆ ನಿರಂತರವಾಗಿ ನಡೀಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ಎಂದು ಶರಣು ಶರಣ.